ಸೀತಾ ಸೀತಾ ಸ್ವಾಮಿ ಬನ್ರಿ, ನಿಮ್ಮ ದಾರಿಯೇ ಕಾಯ್ತಾ ಇದ್ದೆ ರೀ. ಮೊದಲ ಆ ತಾಯಿಗೆ ಲಕ್ಷ್ಮೀ ದೇವರಿಗೆ ಮಹಾಂತೇಶ್ವರಿಗೆ ನಮಸ್ಕಾರ ಮಾಡ್ಬನ್ನಿ ಸ್ವಾಮಿ. ತಾಯಿ ಮಹಾಲಕ್ಷ್ಮೀ ದೇವಿ ಪುಣ್ಯ ಭರತ ಭೂಮಿಯಲ್ಲಿ ಚಿನ್ನದ ಚಿಲುಮೆಯಾಗಿ ಜನಿಸಿ ಜಗದ ಜೀವರಾಶಿಗಳಿಗೆಲ್ಲ ಅನ್ನ ಹಾಕುವನೇ ಶಿಲ್ಪಿಗಳು ಕೂಡ ಹೇಳುತ್ತಿವೆ. ಆದರೆ ಆದರೆ ಇನ್ನೆಲ್ಲಿಯಮ್ಮ ಈ ರೈತನಿಗೆ ಆ ಬಲವಿಲ್ಲವೇ? ಇದೆಲ್ಲ ದುಷ್ಟ ಕೋರರ ವಂಚನೆಗೆ ತಾಗಿ ನುಚ್ಚು ನೂರಾಗಿ ಹೋಗಿದೆಯಮ್ಮ, ನುಚ್ಚು ನೂರಾಗಿ ಹೋಗಿದೆ. ಆ ನುಚ್ಚಾದ ಚೂರಿಗಾದರೂ ಚಿನ್ನದ ಬೆಲೆ ಕೊಟ್ಟು ಕಣ್ಣಿನ ಮಳೆ ಗರಿಯುವಂತೆ ಆಶೀರ್ವಾದ ಮಾಡಮ್ಮ, ಈ ಬಡ ರೈತನಿಗೆ ಆಶೀರ್ವಾದ ಮಾಡಮ್ಮ ತಾಯಿ. ಸ್ವಾಮಿ, ಪ್ರತಿಯೊಂದು ಜೀವರಾಶಿಗೂ ಅವರ ಬಾಳಿಗೆ ಹಸಿರಾಗಿ ನಿಂತವ್ರಿ ನನ್ನ ತಾಯಿ ರೀ. ನಿಮ್ಮನ್ನು ಆಚರಿಸಿ ಆದ್ರೆ ನನ್ನ ತಂದೆಯನ್ನು ಹತ್ಯೆ ಮಾಡಿ ನಮ್ಮ ಆಸ್ತಿಯನ್ನು ನಮ್ಮ ಚಿಕ್ಕಪ್ಪವನ್ನು ವಹಿಸಿಕೊಟ್ಟು ಆದ್ರೆ ನನ್ನ ಅಣ್ಣ ಇನ್ನೊಬ್ಬ ಅಣ್ಣನನ್ನು ಈ ಊರು ಬಿಡಿಸಿ ಕಳಿಸಿದರಲ್ಲ, ಆ ನನ್ನ ಚಿಕ್ಕಪ್ಪನಿಗೂ ಈ ದೇವಿಯ ಬಲವಿದೆ ರೀ. ಸೀತಾ ಸೀತಾ ಆ ತಾಯಿ ಲಕ್ಷ್ಮೀ ದೇವಿಯ ಬಲ ಎಲ್ಲರಿಗೂ ಇದೆ ಸೀತಾ, ಎಲ್ಲರಿಗೂ ಇದೆ. ಆದರೆ ದೈವದ ಮೇಲೆ ಭಾರ ಹಾಕದೆ ತಮ್ಮ ಮೇಲ್ನೋಟದ ಚಂಚಲ ಮನಸ್ಸಿಗೆ ಆಸೆಯಾದ ಭಾರ ಹಾಕಿ ಹಗಲು ಚೋರರಾಗಿ ವಿರಾಜಮಾನವರಾಗಿ ಬಾಳುತ್ತಿದ್ದಾರಲ್ಲ ನಿನ್ನ ಚಿಕ್ಕಪ್ಪನಂತವರು, ಅವರಿಗೂ ಕೂಡ ಒಂದಲ್ಲ ಒಂದು ದಿನ ಈ ಯುಗದಲ್ಲಿ ಅಂತ್ಯ ಎನ್ನುವುದು ಇದೆ ಸೀತಾ, ಅಂತ್ಯ ಎನ್ನುವುದು ಇದೆ. ಆದ್ರೆ ಗಂಡನ್ನು ವರ್ತಿಸುವ ತೀರ ಈ ಯುಗದಲ್ಲಿ ಹುಟ್ಟಿರುವುದೇನ್ರಿ? ಸೀತಾ ಅತ್ತಿಗೆ ಎಂಬವಳನಿ ಹೆತ್ತ ತಾಯಿಯಾಗಿ ನನ್ನ ತಮ್ಮನಿಗೆ ಕೈ ತುತ್ತು ಮಾಡಿ ತಿನ್ನಿಸಿದರೆ ಕೈಲಾಸ ಮೃತ್ಯು ಲೋಕವನ್ನೇ ಇಲ್ಲಿಗೆ ತಂದಿರುತ್ತಾನೆ ನನ್ನ ತಮ್ಮ. ಆದರೆ ಆದರೆ ಏನು ಮಾಡಲಿ ಸೀತಾ, ಏನು ಮಾಡಲಿ? ನನ್ನ ತಮ್ಮನನ್ನು ಚೆನ್ನಾಗಿ ಓದಿಸಬೇಕೆಂದರೆ ಕೈಯಲ್ಲಿ ಬಿಡಿಗಾಸು ಇಲ್ಲ ಸೀತಾ, ಕೈಯಲ್ಲಿ ಬಿಡಿಗಾಸು ಇಲ್ಲ. ಚೆನ್ನಾಗಿ ಬೆಳೆಸಬೇಕೆಂದರೆ ತೋಳಲ್ಲಿ ಬಲವಿಲ್ಲ ಸೀತಾ, ಬಲವಿಲ್ಲ. ಸ್ವಾಮಿ, ಯಾಕ್ರಿ ಯಾಕ್ರಿ ನಿಮ್ಮ ಕಣ್ಣಲ್ಲಿ ನೀರು ರೀ? ಕೈಯಲ್ಲಿ ಕಾಸಿಲ್ಲ ಅಂತಂದ್ರು ನಾನು ಕೂಲಿನಾದ್ರೂ ಮಾಡಿ ನನ್ನ ಮೈದನನ್ನ ವೀರ ಪುರುಷನಾಗಿ ಮಾಡ್ತೀನಿ. ಈ ಮಾತು ನಿಮ್ಮ ತೋಟದಾರಿಗೂ ಸತ್ಯ. ಸೀತಾ ಸೀತಾ ಎಂತಹ ದಿಟ್ಟ ಮಾತನಾಡಿ ಸೀತಾ, ನನ್ನನ್ನು ಸಿಡಿಲಾಗುವಂತೆ ಇದೇ ತರಹದ ಆತುರತೆ ಸದಾ ನನ್ನ ತಮ್ಮನ ಮೇಲಿದ್ದರೆ ಅಟ್ಟಹಾಸದಿಂದ ಮೆರೆಯುತ್ತಿರುವ ಶ್ರೀಮಂತರನ್ನು ಮಟ್ಟ ಹಾಕಿ ನೆಟ್ಟಿಸಿರುತ್ತಾನೆ ನನ್ನ ತಮ್ಮ ಪರಶುರಾಮ. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನತೆ ಗಿರಿವರ ವಿಂದಸಿ ರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ವಿಷ್ಣುಮತೆ ಭಗವತಿ ವೇಷಕ್ಕೆ ಕಂಠದ ತುಂಬಿನಿ ನೂರಿಗೂ ತುಂಬಿನಿ ಭೂಮಿ ಕೃತೆ. ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ವರ್ಧಿನಿ ಶೈಲಸುತೆ. ತಾಯಿ ಗತ್ತರಿಗೆಯಲ್ಲಿ ಭಾಗಮ್ಮನಾಗಿ ಹುಡುಗಟ್ಟಿಯಲ್ಲಿ ಹುತ್ತಮ್ಮನಾಗಿ ಕುಂಚರಿಯಲ್ಲಿ ಮಾಯಮ್ಮನಾಗಿ ಬಾದಾಮಿಯಲ್ಲಿ ಬನಶಂಕರಿಯಾಗಿ ಧರ್ಮದ ಊರು ಧರ್ಮಟ್ಟಿಯಲ್ಲಿ ಮಹಾಲಕ್ಷ್ಮೀ ದೇವಿಯಾಗಿ ಈ ಭೂಮಿಗೆ ಅವತರಿಸಿ ಬಂದು ಬೇಡಿದ ಭಕ್ತರಿಗೆ ಬೇಡಿದ ವರವನ್ನು ನೀಡುವ ವರದಾಯಿನಿ ಎಂಬ ಅಣ್ಣ ಅತ್ತಿಗೆ ಭಾರತಮ್ಮ ಕಾಲೇಜಿನಿಂದ ಈಗ ಬಂದೀಯಾ? ಏನಿದು ನಿನ್ನ ವೇಷ? ಅಣ್ಣ, ಇದು ಈ ನಿನ್ನ ತಮ್ಮನ ಪ್ರಶಸ್ತಿಯ ವೇಷವನ್ನ
ಪ್ರಶಸ್ತಿಯ ವೇಷ. ತಾಯಿ ಲಕ್ಷ್ಮೀ ದೇವಿ ಜಾತ್ರೆ ನಿಮಿತ್ತವಾಗಿ ಏರ್ಪಡಿಸಿದ ಕುಸ್ತಿ ಪಂದ್ಯದಲ್ಲಿ ನಿನ್ನ ತಮ್ಮನೊಬ್ಬ ಪಂಡ ಪುರುಷನೆಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಹೆಸರಿನ ಪ್ರಶಸ್ತಿಯನ್ನು ಕೊಟ್ಟು ಈ ವೇಷ ತೊಡಿಸಿ ಕಳಿಸಿದರು. ಸಂತೋಷವಾಯ್ತಪ್ಪ ತಮ್ಮ ಪರಶುರಾಮ, ಸಂತೋಷವಾಯ್ತಪ್ಪ. ಆದರೆ ಈ ಕೊಟ್ಟಲಿಯನ್ನು ಏಕೆ ಕೊಟ್ಟರು ತಮ್ಮ? ಅಲ್ಲ, ಈ ಕೊಟ್ಲಿಯ ಅರ್ಥ ಸಾಮಾನ್ಯರಿಗೆ ತಿಳಿಯುವುದಿಲ್ಲ, ಸಾಮಾನ್ಯರಿಗೆ ತಿಳಿಯುವುದಿಲ್ಲ. ಕುರುಡರಿಗೆ ಕಣ್ಣಾಗಿ, ಬಡವನಿಗೆ ಬಹದ್ದೂರನಾಗಿ, ಶಿವ ಮಹಿಮೆ ತಿಳಿಯದ ತಿರುಗೇಡಿಗೆ ಸೆವನ ತ್ರಿಶೂಲವಾಗಿ, ಮುತ್ತೈದೆಯರಿಗೆ ಹೆತ್ತಪ್ಪನಾಗಿ, ಭಾರತೀಯರ ಕರುಳನ್ನು ಕೊಯ್ಯುವ ಬಂಡ ಪುಂಡರಿಗೆ ಪುಂಡ ಪರಶುರಾಮ ನೀನಾಗಪ್ಪ ಎಂದು ಈ ಕೊಡ್ಲಿಯನ್ನು ಕೊಟ್ಟರಣ್ಣ, ಕೊಡ್ಲಿಯನ್ನು ಕೊಟ್ಟರು. ಸಂತೋಷವಾಯ್ತಪ್ಪ ತಮ್ಮ ಪರಶುರಾಮ, ಸಂತೋಷವಾಯ್ತಪ್ಪ. ಇಷ್ಟು ದಿನ ಚೆನ್ನಾಗಿ ಓದಿಸಿ ಗರಡಿ ಕಲಿಸಿದ್ದಕ್ಕೂ ನನ್ನ ಜನ್ಮ ಸಾರ್ಥಕವಾಯ್ತಪ್ಪ, ಸಾರ್ಥಕವಾಯ್ತು. ಮೈದನ, ನಿನ್ನಂತ ಮೈದನ ಪಡೆದಿದ್ದು ನನ್ನ ಜನ್ಮ ಸಾರ್ಥಕ ಆಯ್ತಪ್ಪ, ಸಾರ್ಥಕವಾಯ್ತು. ಈ ಲಕ್ಷ್ಮೀ ದೇವಿ, ಈ ಆಂಜನೇಯ ಸದಾ ನಿನ್ನ ಕೃಪಾ ನಿನ್ನ ಮೇಲಿದೆಯಪ್ಪ. ಆದ್ರೆ ಅತ್ತಿಗೆ, ಇಂತಹ ಸಂತೋಷದ ಸಮಯದಲ್ಲಿ ಆದರೆ ಎನ್ನುವ ನೆಟ್ಟುಸಿರನ ಮಾತಿಗೆ ತಾಯಿ. ಈ ನನ್ನ ಪ್ರಶಸ್ತಿಯಿಂದ ಏನಾದರೂ ನಿಮಗೆ ತೊಂದರೆಯಾಯಿತೆ? ಮೈದನ, ಹಾಗಾದರೆ ಯಾವ ಪಾಪಿನ ನಮಗ ನಿನ್ನ ಮೇಲೆ ಕೈ ಮಾಡಿದ್ದಾನೆ? ಹಾಗೇನಾದರೂ ಇದ್ದರೆ ಈಗಲೇ ಹೇಳುತ್ತಿದೆ. ಆ ಸಕ್ಕಿನ ಮಗನನ್ನು ತಂದು ನಿನ್ನ ಪವಿತ್ರ ಪಾದದ ಮುಂದೆ ಕಡಿದು ಹಾಕಿಬಿಡ್ತೀನಿ. ಸಹೋದರ ಶಾಂತನಾಗಪ್ಪ, ಯಾಕೆ ಆಕ್ರೋಶ? ಅಲ್ಲ, ಇನ್ನೆಲ್ಲಿದೆಯಲ್ಲ ಈ ನಿನ್ನ ತಮ್ಮನಿಗೆ ಶಾಂತಿ? ಅಣ್ಣ, ಅತ್ತಿಗೆಯ ಕಣ್ಣಲ್ಲಿ ಕಣ್ಣೀರು ಹಾಕಿಸಿದ ಸೊಕ್ಕಿನ ಕುಂಡೆ ಇದ್ದಾನೆಂದರೆ ಬೆಳೆಯುತ್ತಿರುವ ಪರಶುರಾಮ ಇದ್ದರೆ ಏನು ಲಾಭ? ಅತ್ತಿಗೆ, ಏನಾಯ್ತು ನೀ ಹೇಳದಿದ್ದರೆ ತಾಯಿ ಲಕ್ಷ್ಮೀ ದೇವಿಯ ಮೇಲೆ ಆಣೆಯಾಗಿದೆಯಮ್ಮ, ಆಣೆಯಾಗಿದೆ. ಹೌದಮ್ಮ, ಹೌದು. ಹೆತ್ತ ತಾಯಿಯಂತೆ ತುತ್ತು ಮಾಡಿ ಉಣಿಸಿ ಬೆಳೆಸಿದ ಈ ಗಂಟು ದೇಹ ಅಂತಹ ಸೊಕ್ಕಿನ ಮಕ್ಕಳಿಗೆ ಬೆಳೆದಿರುತ್ತಿದೆ. ಹೇಳಮ್ಮ, ಏನಾಯ್ತಂದು ಬೇಗ ಹೇಳು. ಮೈದನ, ಹೇಳ್ತೀನಿ ಮೈದನ, ಹೇಳ್ತೀನಿ. ನನ್ನ ಚಿಕ್ಕಪ್ಪ ಧೀರಜ ನಮ್ಮ 50 ಎಕರೆ ಜಮೀನನ್ನು ತನ್ನ ವಶ ಮಾಡಿಕೊಂಡ. ಅಷ್ಟೇ ಅಲ್ಲ ಮೈದನ, ನನ್ನ ಹೆತ್ತ ತಂದೆಯನ್ನು ಕೊಲೆ ಮಾಡಿದ. ಇಂಥ ನನ್ನ ಅಣ್ಣನನ್ನು ಈ ಊರು ಬಿಡಿಸಿ ಹೊರಗೆ ಓಡಿಸಿದಪ್ಪ, ಹೊರಗೆ ಓಡಿಸಿದ. ಅತ್ತಿಗೆ, ಇದೇನು ಹೇಳ್ತಾ ಇದೀಯಮ್ಮ ನೀನು? ಇದೇನು ಹೇಳ್ತಾ ಇದೀಯಾ? ಕೇವಲ ಆಸ್ತಿ ಆಸೆಗಾಗಿ ನಿಮ್ಮನ್ನು ಹೊರಗಟ್ಟಿ ನಿಮ್ಮನ್ನ ಶಿವರಾಜ ಊರಲ್ಲಿ ತಲೆ ಎತ್ತಿ ಬಾಳದಂತೆ ಮಾಡಿದ್ದಾನೆ. ಆ ಸೊಕ್ಕಿನ ಕೊಂಡಿ ವಾದಿರಾಜ. ಲೇ ಮಗಳೇ ವಾದಿರಾಜ, ನೀನಂತಹ ಶ್ರೀಮಂತಿಕೆಯ ದರ್ಬಾರದಿಂದ ಮೆಕ್ಕಿ ನಿಂತರೂ ಕೂಡ ನಿನ್ನ ದೇಹವನ್ನು ಇಬ್ಬಾಗ ಬಿಟ್ಟಾರೆ. ಅತ್ತಿಗೆ, ಈಗಲೇ ಹೋಗಿ ಇದರ ಬಗ್ಗೆ ವಿಚಾರಿಸಿಕೊಂಡು ಬರ್ತೀನಿ. ತಡೆ ತಮ್ಮ, ತಡೆ. ಈಗಾಗಲೇ ಈ ಕೇಸು ಕೋರ್ಟಿನ ಮೆಟ್ಟಿಲು ಹತ್ತಿದೆ. ಇದಕ್ಕೆ ತ್ಯಾಗರಾಜನೆಂಬ ಒಬ್ಬ ಬಂಟ ವಕೀಲ ಬೆನ್ನು ಹತ್ತಿದಂತೆ ಕಾಣುತ್ತಿದೆ. ಇದನ್ನ ನಾನೇ ವಿಚಾರಿಸ್ತೀನಪ್ಪ, ನಾನೇ ವಿಚಾರಿಸ್ತೀನಿ. ಅಣ್ಣ, ಇದನ್ನು ವಿಚಾರಿಸುವ ಮಾತು ಹೀಗಲ್ಲಣ್ಣ, ಹೀಗಲ್ಲ. ಮತದಿಂದ ಮಪ್ಪಾಗಿ ನಿಂತಿರುವ ಅವನನ್ನ ಇದಕ್ಕೂ ಅವನು ಬಗ್ಗದೆ ಪುಂಡರಲ್ಲಿ ಮಹಾಪುಂಡನೆಂದು ನನ್ನೊಂದಿಗೆ ಸಿದ್ಧಿಗೆ ಸಿದ್ದು ಸಾಧಿಸಲು ಮುಂತಾದರೆ ಅವನ ಅವಯವಗಳನ್ನು ಕತ್ತರಿಸಿ ಹಾಕಿ ಅವನ ಹೃದಯವನ್ನು
ವಿಚಾರವಾದ ಚಿಂತೆ ಮಾಡಬಾರದೆ. ಏನ್ರಿ ಇಂಥ ಸಮಯದಲ್ಲಿ ನಿಮ್ಗೆ ಹಾಡಿನ ಚಿಂತೆನಾ? ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂದವೇ ನಡೆಸಿದ ಹೋಗೋಣ.
ನೀ ಜಗ್ಗ ಬೇಡ ಲುಂಗಿ ಗಂಗಿ 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 ನೀ ಜಗ್ಗ ಬೇಡ ಲುಂಗಿ ನೀನು ತಳ್ಳನ ಲಂಗ ನೋಡಿರ ಸಾಕ ಬೆನ್ ಹತ್ತಂಗ ಗಂಗಿ ಗಂಗಿ ಅದಿಯ ನೀನು ಪೂರಾಯಂಗ ಎದಿಯ ಒಳಗ ಚುಮ್ಮನುವಂಗ ಗಂಗಿ ಗಂಗಿ ಎಷ್ಟ ಬೆಳ್ಳಗದವ ಹುಡುಗಿ ನಿನ್ನ ಕೈಯ ಕಾಲ ಬರೀ ಬಂದ ಕಪ್ಪ ಚುಕ್ಕಿ ಐತಿ ಸೊಂಟದ ಮ್ಯಾಲ ನೀ ಗುಂಡನ ಗಲ್ಲ ನಂಜಿಲ್ಲದಾಗ ಇಲ್ಲ ಗಂಗಿ 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 ನೀ ಜಗ್ಗ ಬೇಡ ಲುಂಗಿ ಗಂಗಿ 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 ನೀ ಜಗ್ಗ ಬೇಡ ಲುಂಗಿ ಜನತೆಗೆ ನಾನೊಬ್ಬ ನಿಷ್ಠಾವಂತ ಲಾಯರ್ನಾಗೆ ಹೊಸ ಸೃಷ್ಟಿಯನ್ನು ನಿರ್ಮಿಸಬೇಕೆಂದರೆ ಅಷ್ಟಾವರಣ ತುಂಬಿದ ಪಲ್ಲವಿಯತ್ತ ಹೊರಟಿತಲ್ಲ ನನ್ನ ಆಗಮನ. ವಾದಿರಾಜ, ಸಾವಿರಾರ ಹಿಂಗಸರ ಶೀಲತೆಯಿಂದ ನಿನ್ನ ಪಾಪದರನ ಹಿಂಗಬೇಕಾದರೆ ಇಂದು ನಿನ್ನ ಮಗಳ ಪಲ್ಲವಿ ಕೈ ಹಿಡಿಯಲೇಬೇಕು. ವಿಷ ತೆಗೆದುಕೊಂಡು ನನ್ನ 10 ವರ್ಷದ ಹಳೆ ಸೇಡು ತೀರಬೇಕಾದರೆ ಎಳೆಯಾಗಿ ಸೆಳೆದುಕೊಳ್ಳುವೆ ಕೋಟಿನ ನೆಪದಲ್ಲಿ ಈ ನಿನ್ನ ಶ್ರೀಮಂತಿಕೆಯನ್ನ. ವಾದಿರಾಜ ನೀನಾಗೆ ಈ ತ್ಯಾಗರಾಜನ ಕರಿ ಕೋಟಿನ ಕುಟಿಲ ಕಾರಸ್ಥಾನದಲ್ಲಿ ಸಿಕ್ಕು ಹಾಕಿಕೊಂಡ್ರಿ ಅಂದಾಗ ಅತ್ಕೊಳತೆಯಿಂದ ನಿನ್ನ ಮಗಳ ಪಲ್ಲವಿಯನ್ನು ಎತ್ತಿಕೊಂಡು ಸುತ್ತಾಡಿ ಬರುವ ಈ ನಿನ್ನ ಶ್ರೀಮಂತಿಕೆ ಸಂಪತ್ ಕುಮಾರ ನಾನಾಗದಿದ್ರೆ ನನ್ನ ಹೆಸರು ವಕೀಲ್ ತ್ಯಾಗರಾಜನೇ ಅಲ್ಲ. ಗಡಬಡ ಮಾಡಿ ಬಾರಲ್ಲ ಗೌಡ ಆಡೋಣ ಚಿಲುಪಾಣಿ. ಊರ ತೇರಿ
ಊರಿನ ಜಾತ್ರೆ ದಿವಸ ಹಾಕಲಿಲ್ಲ ನಾವು ಸರಸ ನಮ್ಮ ತಂಗಿ